80s ಅಂಡ್ 90s ಕಿಡ್ಸ್ನ ಪ್ರೊಫೆಷನಲ್ಲಿ ದೊಡ್ಡ ಸಮಸ್ಯೆ ಅಂದರೆ ಅದು ಇಂಗ್ಲಿಷ್. SSLC PUCನ ಮುಗಿಸಿ ಯಾವುದಾದ್ರೂ ಒಂದು ಕೋರ್ಸ್ ತಗೊಂಡು ಹಾಗೋ ಹೀಗೋ ಡಿಗ್ರಿ ಕಂಪ್ಲೀಟ್ ಮಾಡಿಬಿಡ್ತೀವಿ. ಆದರೆ ಇಂಗ್ಲಿಷ್ ಮಾತ್ರ ಬರಲ್ಲ. ಕೆಲವರು ಅರ್ಥ ಆಗುತ್ತೆ ಆದರೆ ಮಾತಾಡಕ್ಕೆ ಬರಲ್ಲ ಅಂತಾರೆ. ಇನ್ನು ಕೆಲವರು ರಿಪ್ಲೈ ಮಾಡ್ತೀನಿ ಆದರೆ ಸ್ವಲ್ಪ ಗ್ರಾಮರ್ ಮಿಸ್ಟೇಕ್ ಅಂತಾರೆ. ಆದರೆ ಇಂಗ್ಲಿಷ್ ಬಗ್ಗೆ ಸ್ಟ್ರಾಂಗ್ ಒಪಿನಿಯನ್ ಅಂದರೆ ಮ್ಯಾನೇಜ್ ಮಾಡ್ತೀನಿ ಆದರೆ ಅಷ್ಟೊಂದು ಪರ್ಫೆಕ್ಟ್ ಇಲ್ಲ ಅಂತ. ಕನ್ನಡ ಮೀಡಿಯಮಲ್ಲಿ ಓದಿರೋ ಹುಡುಗರನ್ನ ನೀವು ಕರ್ನಾಟಕದ ಯಾವ ಮೂಲೆಯಲ್ಲಿ ಕೆಲಸಕ್ಕೆ ಕಳಿಸಿದ್ರೂ ಮಾಡ್ತಾರೆ. ಡ್ಯೂಟಿ ಜೊತೆ OT ಮಾಡು ಅಂದರೂ ಸಲೀಸಾಗಿ ಮಾಡಿಬಿಡ್ತಾರೆ. ಆಫೀಸ್ ಫಂಕ್ಷನ್ಸ್ಗೆ ಅರೇಂಜ್ಮೆಂಟ್ ಮಾಡಬೇಕಾ, ಗೆಸ್ಟ್ನ ಮ್ಯಾನೇಜ್ ಮಾಡಬೇಕಾ, ಕೆಲಸನ ಟೈಮಿಗೆ ಸರಿಯಾಗಿ ಮುಗಿಸ್ಬೇಕಾ, ಅದೆಲ್ಲ ನಮಗೆ ಕಷ್ಟನೇ ಅಲ್ಲ. ಆದರೆ ಇಂಗ್ಲೀಷಲ್ಲಿ ನಿಮ್ಮನ್ನು ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ, ಪ್ರಾಜೆಕ್ಟ್ ಬಗ್ಗೆ ಪ್ರೆಸೆಂಟೇಷನ್ ಕೊಡಿ, ಕಂಪನಿ ಬಾಸ್ಗೆ ಮೇಲ್ ಕಳಿಸಿ ಅಂದರೆ ಆವಾಗ ಅನ್ಸೋದು ಯಾರಪ್ಪ ಕಂಡಿಡ್ದಿದ್ದು ಈ ಇಂಗ್ಲೀಷ್ನ ಅಂತ. ಮಲ್ಟಿನ್ಯಾಷನಲ್ ಕಂಪ್ನಿನಲ್ಲಿ ಕೆಲಸ ಮಾಡೋ ಇಂಜಿನಿಯರ್ಸ್ ಆಗಿರಲಿ, ಸ್ಕೂಲ್ ಕಾಲೇಜ್ನ ಟೀಚರ್ಸ್ ಆಗಿರಲಿ, ಫ್ಯಾಕ್ಟ್ರಿ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡೋ ಎಂಪ್ಲಾಯೀಸ್ ಆಗಿರಲಿ, ಗೌರ್ಮೆಂಟ್ ಜಾಬ್ ಆಗಿರಲಿ, ಪ್ರೈವೇಟ್ ಜಾಬ್ ಆಗಿರಲಿ, ಬಿಸ್ನೆಸ್ ದೊಡ್ಡದಾಗಿ ಮಾಡಲಿ ಚಿಕ್ಕದಾಗಿ ಮಾಡಲಿ, ಮನೆ ಕೆಲಸ ಮಾಡೋ ಗೃಹಿಣಿ ಆಗಿರಲಿ, ಓಲಾ ಊಬರ್ ಕ್ಯಾಬ್ ಡ್ರೈವರ್ ಆಗಿರಲಿ, ಇಂಗ್ಲಿಷ್ ಕಲಿಬೇಕು ಅನ್ನೋದು ಎಲ್ರಿಗೂ ಒಂದು ದೊಡ್ಡ ಆಸೆ. ನಾವು ಇಂಗ್ಲಿಷ್ ಕಲ್ತ್ಬಿಟ್ರೆ ಜೀವನದಲ್ಲಿ ಏನೋ ಒಂದು ಸಾಧನೆ ಮಾಡಿದಾಗೆ ಅನ್ನೋ ಎಕ್ಸ್ಟ್ರಾಡಿನರಿ ಫೀಲಿಂಗ್ ನಮಗೆ. ಅಷ್ಟಕ್ಕೂ ನಾವು ಯಾಕೆ ಇಂಗ್ಲೀಷ್ ಕಲಿಬೇಕು? ನಮ್ಮ ಮಾತೃಭಾಷೆನ ಬಿಟ್ಟು ಬೇರೆ ಯಾಕೆ ಮಾತಾಡಬೇಕು? ನಮಗೆ ಕನ್ನಡ ಭಾಷೆಯಲ್ಲೇ ಬೇಕಾದಷ್ಟು ಅವಕಾಶಗಳಿವೆ ಅಲ್ಲ ಅಂತ ಉಪದೇಶ ಮಾಡೋರು ನಮ್ಮ ಕನ್ನಡ ಪಂಡಿತರು. ಆದರೆ ಏನು ಮಾಡೋದು? ಇಂಗ್ಲೀಷ್ ಈಸ್ ದ ಮೋಸ್ಟ್ ಸ್ಪೋಕನ್ ಲ್ಯಾಂಗ್ವೇಜ್ ಇನ್ ದ ವರ್ಲ್ಡ್. ಇಂಗ್ಲೀಷ್ ಈಸ್ ದ ಲ್ಯಾಂಗ್ವೇಜ್ ಆಫ್ ಇಂಟರ್ನ್ಯಾಷನಲ್ ಕಮ್ಯುನಿಕೇಷನ್. ಇಂಗ್ಲೀಷ್ ಈಸ್ ದ ಅಫಿಷಿಯಲ್ ಲ್ಯಾಂಗ್ವೇಜ್ ಆಫ್ 53 ಕಂಟ್ರೀಸ್. ಆ್ಯಂಡ್ ಫೈನಲಿ ಇಂಗ್ಲೀಷ್ ಈಸ್ ಆನ್ ಅಫಿಷಿಯಲ್ ಲ್ಯಾಂಗ್ವೇಜ್ ಆಫ್ ಇಂಡಿಯಾ. ಇಷ್ಟೆಲ್ಲ ಗೊತ್ತಾದ ಮೇಲೂ ನಾವು ಇಂಗ್ಲೀಷ್ ಕಲೀಲಿಲ್ಲ ಅಂದರೆ ನಾಳೆ ನಮ್ಮ ಮಕ್ಕಳೇ ನಮಗೆ ಇಂಗ್ಲೀಷ್ ಹೇಳ್ಕೊಡ್ತಾರೆ. ಕನ್ನಡ ಮೀಡಿಯಂ ಹುಡುಗರು ಇಂಗ್ಲೀಷ್ ಕಲಿಯೋದಕ್ಕೆ ಪಟ್ಟಿರೋ ಕಷ್ಟ ಒಂದಾ ಎರಡ? ಮೊದಲು 30 ದಿನದಲ್ಲಿ ಇಂಗ್ಲೀಷ್ ಕಲಿಯೋ ಬುಕ್ನ ₹100 ಕೊಟ್ಟು ತಗೊಂಡು 10 ದಿನ ಓದಿದ್ಮೇಲೆ ಈ ಬುಕ್ ನಮಗಲ್ಲ ಅಂತ ಪಕ್ಕಕ್ಕಿಡ್ತಾರೆ. ಗ್ರಾಮರ್ ಕಲ್ತ್ರೆ ಇಂಗ್ಲೀಷ್ ಕಲಿಬೋದು ಅಂತ ವರ್ಬ್, ಅಡ್ವರ್ಬ್, ನೌನ್, ಪ್ರೊನೌನ್, ಕಂಜಕ್ಷನ್, ಇಂಟರ್ಜೆಕ್ಷನ್ ಅಂತ ಎಲ್ಲಾನು ಬರೆದು ನೋಟ್ಸ್ ಪ್ರಿಪೇರ್ ಮಾಡ್ತೀವಿ. ಗೂಗಲಲ್ಲಿ, ಯೂಟ್ಯೂಬಲ್ಲಿ ಹೌ ಟು ಲರ್ನ್ ಇಂಗ್ಲೀಷ್ ಅಂತ ಸರ್ಚ್ ಮಾಡಿ ವಿಡಿಯೋ ನೋಡ್ತಾನೇ ಇರ್ತೀವಿ. ಆದರೂ ಇಂಗ್ಲೀಷ್ ಮಾತ್ರ ಮಾತಾಡೋಕ್ಕೆ ಬರೋದೇ ಇಲ್ಲ. ಯಾಕಂದರೆ ನಾವು ಕಲಿಯೋ ಗ್ರಾಮರ್ ಬರೀ ಥಿಯರಿ ಅಷ್ಟೇ. ಭಾಷೆ ಮಾತಾಡೋಕ್ಕೆ ನಮಗೆ ಬೇಕಾಗಿರೋದು ಪ್ರಾಕ್ಟಿಕಲ್ ನಾಲೆಡ್ಜ್. ಸ್ವಿಮ್ಮಿಂಗ್ ಹೇಗೆ ಮಾಡೋದು ಅಂತ ನೀವು 10 ಬುಕ್ಸ್ ಓದಿದ್ರೂ ನಿಮ್ಮನ್ನು ನೀರಲ್ಲಿ ಬಿಟ್ಟರೆ ಮುಳುಗೋಗ್ತೀರ. ಕಾರ್ ಡ್ರೈವಿಂಗ್ ಹೇಗೆ ಮಾಡೋದು ಅಂತ ನೀವು ಯೂಟ್ಯೂಬಲ್ಲಿ 10 ವಿಡಿಯೋ ನೋಡಿದ್ಮೇಲೆ ನಿಮ್ಮನ್ನು ಕಾರಲ್ಲಿ ಕೂರಿಸಿದ್ರೆ ಕಾರ್ ಸ್ಟಾರ್ಟ್ ಮಾಡೋಕ್ಕೂ ಬರಲ್ಲ. ಇಂಗ್ಲೀಷ್ ಕೂಡ ಹಾಗೇನೆ. ನೀವು ಎಷ್ಟೇ ಓದಿದ್ರೂ ನೀವು ಇಂಪ್ರೂವ್ ಆಗೋದು ಥಿಯರಿನಲ್ಲಿ ಮಾತ್ರ, ಪ್ರಾಕ್ಟಿಕಲ್ ಆಗಿ ಮಾತಾಡೋಕ್ಕಾಗಲ್ಲ. ಇಂಗ್ಲೀಷ್ನ ಚೆನ್ನಾಗಿ ಮಾತಾಡಬೇಕಂದ್ರೆ ಈ ಟಿಪ್ಸ್ನ ಫಾಲೋ ಮಾಡಿ. ಬೇರೆ ರಾಜ್ಯದಿಂದ ಬಂದಿರೋರು ಅಥವಾ ಇಲ್ಲೇ ಇದ್ದು ಇಂಗ್ಲೀಷ್ನ ಚೆನ್ನಾಗಿ ಮಾತಾಡೋರ ಜೊತೆ ಹೇಗಾದರೂ ಮಾಡಿ ಫ್ರೆಂಡ್ಶಿಪ್ ಮಾಡಿಕೊಂಡು ದಿನಕ್ಕೆ 2 ರಿಂದ 3 ಅವರ್ ಅವ್ರ ಜೊತೆ ಇಂಗ್ಲೀಷ್ನಲ್ಲೇ ಮಾತಾಡಿ ಟೈಮ್ನ ಸ್ಪೆಂಡ್ ಮಾಡಿ. ಟಿಪ್ ನಂಬರ್ 2, ನಿಮಗೆ ಯಾರು ಇಂಗ್ಲೀಷ್ ಮಾತಾಡೋ ಫ್ರೆಂಡ್ಸ್ ಸಿಗ್ಲಿಲ್ವಾ? ಪ್ರತಿದಿನ ಕನ್ನಡಿ ಮುಂದೆ ನಿಂತ್ಕೊಂಡು ನೀವೇ ನಿಮ್ಮ ಫ್ರೆಂಡ್ ಅಂತ ಇಮ್ಯಾಜಿನ್ ಮಾಡಿಕೊಂಡು ಬೆಳಗ್ಗೆಯಿಂದ ಸಂಜೆವರೆಗೂ ಏನೇನು ಮಾಡಿದ್ದೀವಿ ಅಂತ ಇಂಗ್ಲೀಷ್ನಲ್ಲೇ ಹೇಳ್ಕೊಳ್ಳಿ. ಇಂಗ್ಲೀಷ್ನಲ್ಲೇ ಯೋಚನೆ ಮಾಡಿ. ಅಪ್ಪಿ ತಪ್ಪಿನೂ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡೋ ಪ್ರಯತ್ನ ಮಾತ್ರ ಮಾಡಬೇಡಿ. ಟಿಪ್ ನಂಬರ್ 3, ನಿಮಗೆ ಸಾಧ್ಯ ಆದರೆ ಇಂಗ್ಲೀಷ್ನಲ್ಲೇ ಮಾತಾಡೋ ಮಾರ್ಕೆಟಿಂಗ್ ಫೀಲ್ಡಲ್ಲಿ 3 ತಿಂಗಳು ಕೆಲಸಕ್ಕೆ ಸೇರ್ಕೊಳ್ಳಿ. ಇಂಗ್ಲೀಷ್ ತಾನಾಗೇ ಬರುತ್ತೆ. ಟಿಪ್ ನಂಬರ್ 4, ಎಲ್ಲ ಕಂಪನಿ ಪ್ರಾಡಕ್ಟ್ಗಳಿಗೂ ಕಸ್ಟಮರ್ ಕೇರ್ ಅಂತ ಇರುತ್ತೆ. ಪ್ರತಿದಿನ ಕಸ್ಟಮರ್ ಕೇರ್ಗೆ ಫೋನ್ ಮಾಡಿ ಆ ಪ್ರಾಡಕ್ಟ್ ಬಗ್ಗೆ ಇನ್ಫಾರ್ಮೇಷನ್ನ, ಮಾಹಿತಿನ ಇಂಗ್ಲೀಷಲ್ಲೇ ತಿಳ್ಕೊಳ್ಳಿ. ಅವರಿಂದ ನಿಮಗೂ ಉಪಯೋಗ ಆಗುತ್ತೆ, ಪ್ರಾಡಕ್ಟ್ನ ಯೂಸ್ ಮಾಡಿಕೊಂಡ್ರೆ ನಿಮ್ಮಿಂದ ಅವ್ರಿಗೂ ಉಪಯೋಗ ಆಗುತ್ತೆ. ನಿಮಗೆ ಇದ್ಯಾವುದೂ ಆಗಿಲ್ಲ ಅಂದರೆ ಟಿಪ್ ನಂಬರ್ 5, ನಿಮ್ಮ ಅಕ್ಕಪಕ್ಕದ ಮನೆ ಮಕ್ಕಳನ್ನ ಫ್ರೆಂಡ್ಸ್ ಮಾಡ್ಕೊಳ್ಳಿ. ಅವರು ನಿಮಗೆ ಇಂಗ್ಲೀಷ್ ಬರಲ್ಲ ಅಂತ ಗೇಲಿ ಮಾಡಿದ್ರೂ ಪರವಾಗಿಲ್ಲ, ಅವರಿಗೆ ಚಾಕ್ಲೇಟ್ ಐಸ್ ಕ್ರೀಮ್ ಕೊಡಿಸಿ ಅವ್ರ ಜೊತೆ ಪ್ರತಿದಿನ ಇಂಗ್ಲೀಷ್ನಲ್ಲೇ ಮಾತಾಡಿಕೊಂಡು 1 ರಿಂದ 2 ಗಂಟೆ ಟೈಮ್ನ ಸ್ಪೆಂಡ್ ಮಾಡಿ. ನಂಬರ್ 6, ನಿಮ್ಮ TV ಅಥವಾ ಮೊಬೈಲ್ನಲ್ಲಿ ಇಂಗ್ಲೀಷ್ ಸ್ಪೀಚ್, ಇಂಗ್ಲೀಷ್ ಕಾನ್ವರ್ಸೇಷನ್ ವಿಡಿಯೋಸ್, ಕ್ರಿಕೆಟ್ ಕಾಮೆಂಟ್ರಿ ಅಥವಾ ಇಂಗ್ಲೀಷ್ ಮೂವೀಸ್ನ ಕೇಳಿ. ಆದರೆ TV, ಮೊಬೈಲ್ ಕಡೆ ನೋಡಬಾರ್ದು. ಯಾಕಂದರೆ ನಿಮ್ಮ ಗಮನ ವಿಡಿಯೋ ಕಡೆ ಹೋಗುತ್ತೆ, ಆಡಿಯೋ ಕಡೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಯಾವುದೇ ಕಾರಣಕ್ಕೂ ಇಂಗ್ಲೀಷ್ನ ಕನ್ನಡದಲ್ಲಿ ಬರ್ಕೊಂಡು ಇಂಗ್ಲೀಷ್ನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿಕೊಂಡು ಕಲಿಯೋ ಪ್ರಯತ್ನ ಮಾಡಬೇಡಿ. ಇಂಗ್ಲೀಷ್ ಬರಲ್ಲ ಅಂತ ಭಯ ಪಡಬೇಡಿ. ಬಟ್ಲರ್ ಇಂಗ್ಲೀಷ್ ಅಂತ ಗೇಲಿ ಮಾಡಿದರೆ ತಲೆ ಕೆಡಿಸ್ಕೋಬೇಡಿ. ಯಾಕಂದರೆ ಕನ್ನಡದಲ್ಲಿ ನಾವು ಶ್ರೀಮಂತರು. ಇಂಗ್ಲೀಷ್ನ ಕಲಿತಾ ಇದ್ದೀವಿ ಅಷ್ಟೇ, ನಾವೇನು ಇಂಗ್ಲೀಷ್ಗೆ ಕನ್ವರ್ಟ್ ಆಗ್ತಾ ಇಲ್ಲ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ.
ಇಂಗ್ಲಿಷ್ನ ಪೂರ್ತಿಯಾಗಿ ಕಲ್ತ ಮೇಲೆ ಕನ್ನಡ ಬರದೇ ಇರೋರಿಗೆ ಕನ್ನಡ ಕಲಿಸಿ. ಥ್ಯಾಂಕ್ ಯು.